ಕೆ ಸೇವಲಾಲಪುರ ಅಸ್ವಸ್ಥ ಪ್ರಕರಣ ಸಾರ್ವಜನಿಕ ಆಸ್ಪತ್ರೆಗೆ ತಹಸೀಲ್ದಾರ್ ವೈ ರವಿ ಭೇಟಿ. ಕೆ ಸೇವಲಾಲಪುರ ತಾಂಡಾದಲ್ಲಿ ದೇವರ ಮಹೋತ್ಸವದ ಆಹಾರ ಸೇವನೆ ಮಾಡಿ 150ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡ ಪ್ರಕರಣದ ಹಿನ್ನೆಲೆ ಪಾವಗಡ ತಹಸೀಲ್ದಾರ್ ವೈ ರವಿ ಶನಿವಾರ ರಾತ್ರಿ ಸುಮಾರು 8 ಗಂಟೆಯ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳ ಆರೋಗ್ಯ ವಿಚಾರಿಸಿದರು. ಗ್ರಾಮದಲ್ಲಿ ಸುಮಾರು 300 ಜನ ವಾಸವಿದ್ದು ರಾತ್ರಿ ಊಟ ಮಾಡಿದವರಲ್ಲಿ ಮಾತ್ರ ವಾಂತಿ ಭೇದಿ ಕಾಣಿಸಿಕೊಂಡಿದೆ ಎಂದರು. ಶನಿವಾರ 28 ಮಂದಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಅಂಗನವಾಡಿ ಕೇಂದ್ರದಲ್ಲಿ ತಾತ್ಕಾಲಿಕ ಆರೋಗ್ಯ ಕೇಂದ್ರವನ್ನು ಆರಂಭಿಸಲಾಗಿದ್ದು ಆರೋಗ್ಯ ಸಿಬ್ಬಂದಿ ಚಿಕಿತ್ಸೆ ನೀಡುತ್ತಿದ್ದಾರೆ. ಆಹಾರ ವಿಷಬಾಧೆ ಶಂಕೆ ಹಿನ್ನೆಲೆಯಲ್ಲಿ ಮಾದರಿಗಳನ್ನು ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ. ವರದಿ ಬಂದ ಬಳಿಕ ನಿಖರ ಕಾರಣ ತಿಳಿಯಲಿದೆ ಎಂದು ತಹಸೀಲ್ದಾರ್ ತಿಳಿಸಿದರು. ಈ ಸಂದರ್ಭದಲ್ಲಿ ಕಸಬಾ ಆರ್ಐ ರಾಜಗೋಪಾಲ್, ವೈದ್ಯೆ ಡಾಕ್ಟರ್ ನಮ್ರತಾ ಸೇರಿದಂತೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಹಾಜರಿದ್ದರು. ఆడ అంపించి సెక్రటరీ సారు ఉండి అది చూసి ఇంకా ఇది ఎలా అంబులెన్స్ వచ్చిండే అది పిలుచుకొని పోతాం కదా సెక్రటరీ పంపించిన ఆడేం చేసారు? అది ఏమి లేదు అంబులెన్స్ వెళ్తా ఉండే పోదాం ఫస్ట్ అని ఇద్దరు మీరు పొద్దున్నే కలపలేదు. పొద్దున్నే ఏమని అని ఒక 2-3 సార్లు ఆగా ఇంకా జోరాయి సన్ ಮೊನ್ನೆ ದಿನ 3 ದಿನದಿಂದ ಈಗ ಗುರುವಾರದ ದಿನ ಕೆ ಸೇವಲಾಲಪುರ ಗ್ರಾಮದಲ್ಲಿ ಒಂದು ಸಣ್ಣ ಗೃಹ ಪ್ರವೇಶ ಇತ್ತು. ಆ ಗೃಹ ಪ್ರವೇಶ ಬೆಳಿಗ್ಗೆ ಮುಗಿದಿದೆ. ಮತ್ತು ಅದೇ ಊರಿನಲ್ಲಿ ಊರಿಂದ ಆಚೆಗೆ ಅವರ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಪೂಜೆ ಕೊಡೋದು ಭಾಗವಹಿಸಿ ಅಲ್ಲಿ ಏನು ಅಡುಗೆ ಮಾಡಿ ಅದನ್ನು ಸೇವಿಸಿದ್ದಾರೆ. ಆ ಸೇವನೆ ಮಾಡೋದ್ರಿಂದ ಈಗ ಯಾರು ಹೋಗಿದ್ರು ಅವರೆಲ್ಲ ಬೇದಿ ಮತ್ತು ವಾಂತಿ ಅಂತ ಶುರು. ಅದು ನಿನ್ನೆ ಅಷ್ಟೊಂದು ಇರಲಿಲ್ಲ. ನಿನ್ನೆ ಅಷ್ಟೊಂದು ರಿಪೋರ್ಟ್ ಆಗಿದ್ದರೆ ಕೂಡ ಮಾಮೂಲಿಯಾಗಿ ಜನರಲ್ಲಾಗಿ ಒಂದು ಚಿಕಿತ್ಸೆ ಮಾಡೋದಕ್ಕೆ ಒಂದು ಸ್ಕೀಮ್ ಸೆಟ್ ಮಾಡಿದ್ವಿ. ಬೆಳಗಿಲ್ಲ ಅಲ್ಲಿ ಮಾಡಿದ್ದಾರೆ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಆಗಿರ್ಬೋದು ಅಂತ ಏನಾದರೂ ನಾನು ಕೇಳಿದಾಗ ಫುಡ್ ಪಾಯ್ಸನಿಂಗ್ ಅಂತ ಹೇಳಿ. ಮತ್ತು ನಮ್ಮಲ್ಲಿ ಏನು ಮಾಡಿದ್ರು ಈಗಾಗಲೇ ನಾವು ಸಾಂಬಾರ್ಸನ್ನು ಕಲೆಕ್ಟ್ ಮಾಡಿ ಈಗಾಗಲೇ ಟೆಸ್ಟ್ ಕಳಿಸಿದ್ದಾರೆ. DHO